ನಮಸ್ತೆ ಎಲ್ರಿಗೂ ಮದರ್ ಸೋಲ್ ಚಾನಲ್ಗೆ ಸ್ವಾಗತ. ನಾನಿವತ್ತು ನಮ್ಮ ಮದರ್ ಸೋಲ್ ಚಾನಲಿಂದ ಒಂದು ಹೊಸ ವಿಡಿಯೋನ ಮಾಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಮಾನವನ ಡೈಜೆಷನ್ ಸಿಸ್ಟಮ್ ಬಗ್ಗೆ. ನಮ್ಮ ಮಾನವನ ದೇಹದಲ್ಲಿ ಯಾವ ಥರ ಡೈಜೆಷನ್ ಸಿಸ್ಟಮ್ ಆಗುತ್ತೆ, ಅನಿಮಲಲ್ಲಿ ಯಾವ ಥರ ಆಗುತ್ತೆ, ನಾವು ಕಾಕ್ರೋಚಲ್ಲಿ ಯಾವ ಥರ ಆಗುತ್ತೆ, ಪ್ರತಿಯೊಂದನ್ನು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದು ಬಂದ್ಬಿಟ್ಟು ಕಾಂಪಿಟೇಟಿವ್ ಎಕ್ಸಾಮ್ಗೆ ಸ್ವಲ್ಪ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ ಈ ವಿಡಿಯೋದಲ್ಲಿ. ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಯಾಕಂದರೆ ಸಪೋರ್ಟ್ ಆಗಿರ್ಬೋದು, ನಿಮ್ಮ ಸಬ್ಸ್ಕ್ರೈಬ್ ಆಗಿರ್ಬೋದು ನಮಗೆ ಭಾಳ ಇಂಪಾರ್ಟೆಂಟ್ ಐತಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಆ್ಯಂಡ್ ನಾನು ಇನ್ನೂ ಹೆಚ್ಚು ವಿಡಿಯೋ ಮಾಡೋಕ್ಕೆ ನನಗೆ ಪ್ರೋತ್ಸಾಹ ನೀಡಿ ಅಂತ ಕೇಳ್ತೀನಿ. ಆ್ಯಂಡ್ ಇವಾಗ ಸ್ಟಾರ್ಟ್ ಮಾಡೋಣ ಕ್ಲಾಸ್. ಓಕೆ, ಹಾಗಾದರೆ ನಾನಿವತ್ತು ಏನು ಮಾಡಿದೆ, ಡೈಜೆಸ್ಟಿವ್ ಸಿಸ್ಟಮ್ ಬಗ್ಗೆ ಹೇಳ್ತೀನಿ. ಹಾಗಾದರೆ ಏನಪ್ಪ ಡೈಜೆಸ್ಟಿವ್ ಸಿಸ್ಟಮ್ ಅಂತಂದರೆ? ಡೈಜೆಸ್ಟಿವ್ ಸಿಸ್ಟಮ್ ಅಂತಂದರೆ ಏನೂ ಇಲ್ಲ. ಮೇಯ್ನಾಗಿ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಕಾಂಪ್ಲೆಕ್ಸ್ ಇರುವಂಥ ಒಂದು ಕಂಪೋನೆಂಟ್ಸ್ನ ಸಿಂಪ್ಲರ್ ಸಬ್ಸ್ಟೆನ್ಸ್ ಆಗಿ ಕನ್ವರ್ಟ್ ಮಾಡೋದನ್ನ ನಾವೇನಂತ ಕರಿತೀವಿ? ಡೈಜೆಸ್ಟಿವ್ ಸಿಸ್ಟಮ್ ಅಂತ ಕರಿತೀವಿ. ಇಷ್ಟು ಸಿಂಪಲ್, ಇಷ್ಟು ತಿಳ್ಕೊಬೇಕಷ್ಟೇ ಸಾಕು. ಇದೆಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಏನು ಕೇಳಲ್ಲ, ಬಟ್ ಇಂಪಾರ್ಟೆಂಟು, ಸ್ವಲ್ಪ ತಿಳ್ಕೊಬೇಕಲ್ವಾ ಈ ಡೈಜೆಷನ್ ಅಂದರೆ ಯಾವ ಥರ ಇರುತ್ತೆ ಅಂತ. ಅಷ್ಟು ಜಸ್ಟ್ ಡೆಫಿನೇಷನ್ ಬಂದುಬಿಟ್ಟು, ವಾಟ್ ಈಸ್ ಡೈಜೆಷನ್ ಇನ್ ಹ್ಯೂಮನ್ ಬೀಯಿಂಗ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಜೀವಿಯಲ್ಲಾಗಿರ್ಬೋದು, ಇದೇ ರೀತಿಯಾಗಿ ಆಗುತ್ತೆ. ಹಾಗಾದರೆ ನಾವು ಇವತ್ತು ನಮ್ಮ ಮನುಷ್ಯನ ಜೀವದಲ್ಲಿ ಯಾವ ಥರ ಡೈಜೆಷನ್ ಸಿಸ್ಟಮ್ ಆಗುತ್ತೆ ಅನ್ನೋದನ್ನ ನಾವು ನೋಡೋಣ. ಮೊದಲನೇದಾಗಿ ಹಾಗಿದ್ರೆ ನಾವು ಮೊದಲನೇದಾಗಿ ಅಲಿಮೆಂಟರಿ ಕೆನಾಲ್ಸ್ ಬಗ್ಗೆ ನೋಡೋಣ. ಏನಿದು ಅಲಿಮೆಂಟರಿ ಕೆನಾಲ್? ಹಾಗಂದರೆ ನಮ್ಮ ದೇಹದಲ್ಲಿ ನಾವು ಆಹಾರವನ್ನು ಎಲ್ಲಿಂದ ಅದು ಯಾವ ಥರ ಕಾಂಪ್ಲೆಕ್ಸ್ ಫುಡ್ಡು ಸಿಮಿಲರ್ ಸಬ್ಸ್ಟೆನ್ಸ್ ಆಗಿ ಕನ್ವರ್ಟ್ ಆಗುತ್ತೆ ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳೋಣ. ಮೇಯ್ನಾಗಿ ಫಸ್ಟ್ ನಾವು ಆಹಾರವನ್ನು ಎಲ್ಲಿಂದ ಬಕ್ಕಲ್ ಕ್ಯಾವಿಟಿಯಿಂದ ನಾವು ಏನು ಮಾಡ್ತೀವಿ, ಸೇವನೆ ಮಾಡ್ತೀವಿ. ಏನಿದು ಬಕ್ಕಲ್ ಕ್ಯಾವಿಟಿ ಅಂತಂದರೆ ನಮ್ಮ ಬಾಯಿಯಿಂದ ನಾವು ಏನು ಮಾಡ್ತೀವಿ, ಇದನ್ನ ತೊಗೊತೀವಿ. ಅಲ್ಲಿಂದ ಫುಡ್ ಫೈಬ್ ಅಥವಾ ಓಸೋಫಾಗಸ್, ನಾವು ಕನ್ನಡದಾಗ ಏನಂತ ಕರಿತೀವಿ, ಅನ್ನನಾಳದ ಮೂಲಕ ಇದೇನು ಮಾಡುತ್ತೆ, ಸ್ಟಮಕ್ಗೆ ಸೇರುತ್ತೆ, ಅಂದರೆ ಜಠರಕ್ಕೆ ಸೇರುತ್ತೆ. ಇಲ್ಲಿ ಕೆಲವೊಂದಿಷ್ಟು ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಏನು ಕೆಮಿಕಲ್ ರಿಯಾಕ್ಷನ್ ಅನ್ನೋದು ನಾನು ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿಂದ ಸ್ಮಾಲ್ ಇಂಟೆಸ್ಟೈನ್ಗೆ ಹೋಗುತ್ತೆ. ಇಲ್ಲಿ ಮೇಜರ್ ಆಗಿ ಡೈಜೆಷನ್ ಆಗೋದಂದರೆ ಈ ಸ್ಮಾಲ್ ಇಂಟೆಸ್ಟೈನಿಂದ. ಅಲ್ಲಿಂದ ಲಾರ್ಜ್ ಇಂಟೆಸ್ಟೈನ್ಗೆ ಹೋಗಿ ಎಟ್ ದ ಎಂಡ್ ಆಫ್ ದ ಏನಾಗುತ್ತೆ, ಲಾಸ್ಟಲ್ಲಿ ಈ ಅನಸ್ ಮೂಲಕ, ಗುದದ್ವಾರದ ಮೂಲಕ ಏನಾಗುತ್ತೆ, ನಾವು ತಿಂದಂಥ ತ್ಯಾಜ್ಯ ಏನಾಗುತ್ತೆ ಹೊರ ಹೋಗುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಮೇಯ್ನಾಗಿ 5 ಏನಾಗುತ್ತೆ ಅಂತಂದ್ರೆ ಇಂಪಾರ್ಟೆಂಟ್ ಒಂದು ಪಾರ್ಟ್ ಇನ್ವಾಲ್ವ್ ಆಗುತ್ತೆ. ಇದಕ್ಕೆ ನಾವು ಡೈಜೆಸ್ಟಿವ್ ಸಿಸ್ಟಮ್ ಅಂತ ಕರಿತೀವಿ. ಏನಂತ ಕರಿತೀವಿ? ಡೈಜೆಸ್ಟಿವ್ ಸಿಸ್ಟಮ್ ಅಂತ ಕರಿತೀವಿ. ಓಕೆನಾ? ಒಂದು ಬಕ್ಕಲ್ ಕ್ಯಾವಿಟಿ, ನಮ್ಮ ಬಾಯಿಯಿಂದ ನಮ್ಮ ಅನ್ನನಾಳದ ಮೂಲಕ ಜಠರದೊಳಗೆ ಸಣ್ಣ ಕರಳಿಗೆ ಹೋಗಿ ಮೇಜರಾಗಿ ಇಲ್ಲಿ ಡೈಜೆಷನ್ ಆಗಿಬಿಟ್ಟು ಏನಾಗುತ್ತೆ, ಲಾರ್ಜ್ ಇಂಟೆಸ್ಟೈನ್ಗೆ ಹೋಗಿ ಅಲ್ಲಿಂದ ಏನಾಗುತ್ತೆ ಅಂತಂದ್ರೆ ಆನಸ್ ಅಥವಾ ಗುದದ್ವಾರದ ಮೂಲಕ ಏನಾಗುತ್ತೆ, ನಾವು ತಿಂದಂಥ ಆಹಾರದ ತ್ಯಾಜ್ಯ ಹೊರ ಹೋಗುತ್ತೆ ಅಂತ ಹೇಳ್ಬೋದು. ಇದು ಬಂದ್ಬಿಟ್ಟು ಟೋಟಲ್ ಆಗಿ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಕರಿತೀವಿ. ಹಾಗಾದರೆ ಇವಾಗ ಒಂದೊಂದಾಗಿ ನಾವು ಕಲಿತಾ ಹೋಗೋಣ. ಮೊದಲನೇದಾಗಿ ಬಕ್ಕಲ್ ಕ್ಯಾವಿಟಿ. ಬಕ್ಕಲ್ ಕ್ಯಾವಿಟಿಯಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಇಲ್ಲಿ ಕೂಡ ಕೆಲವೊಂದಿಷ್ಟು ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ. ಆ ಕೆಮಿಕಲ್ ರಿಯಾಕ್ಷನ್ ಏನು ಅನ್ನೋದನ್ನ ಸ್ವಲ್ಪ ತಿಳ್ಕೊಳ್ಳೋಣ. ಮೇಯ್ನಾಗಿ ನಾವಿಲ್ಲಿ ಚೀವಿಂಗ್ ಮಾಡ್ತೀವಿ. ಅದು ತಿನ್ನಂಥ ಆಹಾರವನ್ನು ನಾವು ಅಗೀತೀವಿ, ಆಯಿತಾ? ಇದು ಫಸ್ಟ್ ಸ್ಟೆಪ್ ಆಫ್ ದ ಡೈಜೆಷನ್ ಅಂತಲೇ ಹೇಳ್ಬೋದು. ನಾವು ಕೆಲವೊಬ್ಬರು ಏನು ಮಾಡ್ತಾರೆ, ಅವಸರದಾಗ ಅಚ್ಚಿವೆ ಅಂದರೆ ಅವ್ರು ಚೀವಿಂಗೇ ಮಾಡೋದಿಲ್ಲ, ಅಗಿಯೋದೇ ಇಲ್ಲ. ಹಾಗೆ ಏನು ಮಾಡಿಬಿಡ್ತಾರೆ ಅಂತಂದರೆ ಹೊಟ್ಟೆ ಒಳಗೆ ಇದಾಗುತ್ತೆ. ಅವಾಗ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ನಮ್ಮ ಜಠರದಲ್ಲಿ ಓಕೆ ಅದು ಏನು ಮಾಡುತ್ತೆ ಅಂತಂದರೆ ಜೀರ್ಣ ಮಾಡುತ್ತೆ. ಆದರೆ ನಾವು ಇಲ್ಲಿ ಸ್ವಲ್ಪ ಕಾಂಪ್ಲೆಕ್ಸ್ ಫುಡ್ಡನ್ನು ನಾವು ಅಥವಾ ಸೆಲವನ್ನು ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಕಳಿಸಿದಾಗ ಇನ್ನೂ ಹೆಚ್ಚು ಎಫೆಕ್ಟಿವ್ನೆಸ್ ಬೀಳುತ್ತೆ. ನಾವೇನಾದರೂ ಚೆನ್ನಾಗಿ ಚೀವಿಂಗ್ ಮಾಡಿಲ್ಲ ಅಂದರೆ ಅಲ್ಲಿ ಏನಾಗುತ್ತೆ ಅಂದರೆ ಅಸಿಡಿಟಿ, ಈ ಥರ ಪ್ರಾಬ್ಲಮ್ಸ್ ಆಗೋ ಸಾಧ್ಯತೆಗಳು ಹೆಚ್ಚು ಅಂತಲೇ ಹೇಳ್ಬೋದು. ಇದು ಮೇಯ್ನಾಗಿ ಫಸ್ಟ್ ಸ್ಟೆಪ್ ಆಫ್ ದ ಡೈಜೆಷನ್ ಆಯಿತು. ಇನ್ನು ಅವರ್ ಮೌತ್ ಹ್ಯಾಸ್ ಅ ಸೆಲೆವರಿ ಗ್ಲ್ಯಾಂಡ್ಸ್. ನಮ್ಮ ಮೌತಲ್ಲಿ ಏನೈತೆ ಅಂತಂದರೆ, ನಮ್ಮ ಬಾಯಿಯಲ್ಲಿ ಸೆಲೆವರಿ ಗ್ಲ್ಯಾಂಡ್ಸ್ ಇದೆ. ಈ ಸೆಲೆವರಿ ಗ್ಲ್ಯಾಂಡ್ಸ್ ಏನು ಮಾಡುತ್ತೆ ಅಂದರೆ, ಸೆಲೆವ ಅನ್ನೋ ಒಂದು ಸೆಲೆವನ ಏನು ಮಾಡುತ್ತೆ, ಸೆಕ್ರೇಟ್ ಮಾಡುತ್ತೆ. ಈ ಸೆಲೆವ ಏನಕ್ಕೆ ಯೂಸ್ ಆಗುತ್ತೆ ಅಂತಂದರೆ, ಇದು ಏನು ಮಾಡುತ್ತೆ ಅಂತಂದ್ರೆ ಅಮೆಲೈಸ್ನ ಒಳಗೊಂಡೈತಿ. ಈ ಅಮೆಲೈಸ್ ಏನು ಮಾಡುತ್ತೆ ಅಂತಂದರೆ, ಸ್ಟಾರ್ಚ್ ನಾವು ಏನು ಫಿಸ್ಟ ಅಂತ ಕರಿತೇವಲ್ಲ, ಅದು ಏನಾಗುತ್ತೆ ಅಂತಂದ್ರೆ ಮಾಲ್ಟೋಸ್ ಆಗಿ ಸಕ್ಕರೆ ಆಗಿ ಕನ್ವರ್ಟ್ ಮಾಡುತ್ತೆ.
ಹಾಗಾದರೆ ಕ್ವಶನ್ಸ್ ಈ ಥರ ಕೇಳ್ಬೋದು. ಆ್ಯಕ್ಚುಲಿ ಇಲ್ಲಿ ಯಾವ ಪಾಯಿಂಟು ಇಲ್ಲ. ಅದು ಕ್ವಶನ್ ಕಾರ್ಬೋಹೈಡ್ರೇಟ್ನ ಮೊದಲ ಡೈಜೆಸ್ಟ್ ಸಿಸ್ಟಮ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಕೇಳಿದರೆ ಆನ್ಸರ್ ಬಂದುಬಿಟ್ಟು ಬಕ್ಕಲ್ ಕ್ಯಾವಿಟಿ ಅಥವಾ ಮೌತ್ ಅಂತಲೇ ಹೇಳ್ಬೋದು. ಅರ್ಥ ಆಯ್ತಾ? ಸೊ ಬಕ್ಕಲ್ ಕ್ಯಾವಿಟಿ ಅಥವಾ ಮೌತ್ ಏನಾಗುತ್ತೆ, ಇದಕ್ಕೆ ಆನ್ಸರ್ ಆಗುತ್ತೆ. ಈ ಥರ ಕ್ವಶನ್ಸ್ ಕೇಳ್ಬೋದು. ಸೊ ನಮ್ಮ ಸ್ಟಾರ್ಚ್ನ ಮಾಲ್ಟೋಸ್ ಆಗಿ ಕನ್ವರ್ಟ್ ಮಾಡೋದು ಅಮಲೇಸ್. ಇದನ್ನ ನೆನ್ಪಿಟ್ಕೋಬೇಕು. ಇನ್ನು ಸಕ್ಕರೆ ಅನ್ನೋದು ಒಂದು ಏನಂತಂದರೆ ಓಕೆ ಸ್ವೀಟ್ ಒಂದು ಪದಾರ್ಥ. ಸೊ ಇಲ್ಲಿ ಇದೇನಾದರೂ ನಮ್ಮ ಬಾಯಿಯಲ್ಲಿನೇ ಇದ್ದರೆ ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಬ್ಯಾಕ್ಟೀರಿಯಾ ಏನು ಮಾಡಿದ್ರೆ ನಮ್ಮ ಹಲ್ಲೆಗಳನ್ನು ಬ್ರೇಕ್ ಮಾಡಿ ಅದು ಆ್ಯಸಿಡ್ನ ಒಂದು ರಿಲೀಸ್ ಮಾಡುತ್ತೆ. ಸೊ ಆ ಆ್ಯಸಿಡ್ಸ್ ಶುಗರ್ಸ್ ಏನು ಮಾಡುತ್ತೆ, ಆ್ಯಸಿಡ್ನ ರಿಲೀಸ್ ಮಾಡಿ ಅಲ್ಲಿ ಡ್ಯಾಮೇಜ್ ಆಫ್ ಟೀತ್ ಆಗ್ಬೋದು. ಸೊ ಅದಕ್ಕೆ ಯಾವಾಗಲೂ ಹೇಳ್ತಾರೆ ಅಟ್ಲೀಸ್ಟ್ ಟ್ವೈಸ್ ಅ ಡೇ ಟೂತ್ನ ಬ್ರಷ್ ಮಾಡ್ಕೊರಿ ಅಂತ. ಬಟ್ ನಾವು ಎಲ್ಲಿ ಮಾಡ್ಕೊಂಡು ರೇರ್ ಆಗುತ್ತೆ. ಸೊ ಅದಕ್ಕಾಗಿ ಏನಂತ ಹೇಳೋದಾದರೆ ಪ್ಲೀಸ್ ನಾವು ಅಟ್ಲೀಸ್ಟ್ ಒಂದು ದಿನಕ್ಕೆ 2 ಟೈಮ್ಸ್ ಆದರೂ ಬ್ರಷ್ ಮಾಡಿದರೆ ಸೊ ಏನಾಗುತ್ತೆ, ನಮ್ಮ ಹಲ್ಲುಗಳು ಆರೋಗ್ಯವಾಗಿರ್ತವೆ ಅಂತ ಹೇಳ್ತೇವೆ. ಸೊ ಸಾಲ್ಟ್ ಇರುವಂಥ ಉಪ್ಪುಯುಕ್ತ ಅಂತ ಕೋಲ್ಗೇಟ್ನ ನೀವು ಯೂಸ್ ಮಾಡ್ಕೊಳ್ರಿ. ಸೊ ಇದರಿಂದ ಏನಾಗುತ್ತೆ, ನಮ್ಮ ಹಲ್ಲು ಸ್ಟ್ರಾಂಗ್ ಆಗಿರುತ್ತೆ ಅಂತ ಹೇಳ್ತಾರಲ್ಲ, ಸೊ ಇದೇ ಕಾರಣಕ್ಕೆ ಹೇಳ್ತಾರೆ. ಸೊ ಆದರೂ ಟ್ವೈಸ್ ಅ ಡೇ ನಾವು ಬ್ರಷ್ ಮಾಡೋದು ನಮ್ಮ ಹಲ್ಲಿಗೆ ಬಹಳ ಉತ್ತಮ ಅಂತ ಹೇಳ್ಬೋದು. ನಾವಿಲ್ಲಿ ಹೇಳ್ತಲ್ಲ ಏನಾಗುತ್ತೆ ಅಂದರೆ ಆ್ಯಸಿಡ್ ರಿಲೀಸ್ ಆಗುತ್ತೆ. ಸೊ ಇದರಿಂದಾಗಿ ಅಲ್ಲಿ ಬ್ಯಾಕ್ಟೀರಿಯಾಗಳು ಹೆಚ್ಚಾಗಿಬಿಟ್ಟು ನಮ್ಮ ಡಿಕೇಡ್ ಆಫ್. ಹಾಗಿದ್ರೆ ನಾನು ಹೇಳಿದೆ ಆವಾಗಲೇ ಏನಪ್ಪ, ನಮ್ಮ ಮೆದುಜೀರಕ ಗ್ರಂಥಿ ಆಗಿರ್ಬೋದು ಮತ್ತು ಲಿವರ್ ಆಗಿರ್ಬೋದು ಎರಡು ಸೇರಿಬಿಟ್ಟು ಏನಾಗುತ್ತೆ ಅಂತಂದರೆ ಸ್ಮಾಲ್ ಇಂಟೆಸ್ಟೈನಲ್ಲಿ ಡೈಜೆಷನ್ ಆಗೋಕ್ಕೆ ಸೊ ಸೆಕ್ರೇಷನ್ಸ್ ಮಾಡುತ್ತೆ ಅಂತ. ಸೊ ಇದು ನಮಗೆ ಗೊತ್ತಿರಬೇಕು. ಆ್ಯಂಡ್ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಈ ಪೆನ್ಕ್ರೀಸ್ ಅನ್ನೋದು ಬಿಲೋ ದ ಸ್ಟಮಕ್ ಏನಾಗುತ್ತೆ ಲೊಕೇಟೆಡ್ ಆಗುತ್ತೆ. ಜೊತೆಗೆ ಇದು ಲಾರ್ಜ್ ಮತ್ತು ಕ್ರೀಮ್ ಕಲರ್ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಪೆನಿಕ್ರಿಟ್ ಜ್ಯೂಸ್ ಏನಾಗುತ್ತೆ ಅಂದರೆ ಇಟ್ ಆ್ಯಕ್ಟ್ಸ್ ಆನ್ ಕಾರ್ಬೋಹೈಡ್ರೇಟ್ಸ್ನೊಳಗೆ ಆಗಿರ್ಬೋದು, ಫ್ಯಾಟ್ಸಲ್ಲಿ ಆಗಿರ್ಬೋದು ಮತ್ತು ಪ್ರೋಟೀನ್ಸಲ್ಲಿ ಆಗಿರ್ಬೋದು ಆ್ಯಂಡ್ ಚೇಂಜಸ್ ದೆಮ್ ಇಂಟು ಸಿಂಪಲ್ ಫಾರ್ಮ್ಸ್ ಆಗಿ ಕನ್ವರ್ಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ನೀವು ಪ್ಯಾನ್ಕ್ರಿಯೇಟ್ ಜ್ಯೂಸಸ್. ಸೊ ನೆಕ್ಸ್ಟ್ ದ ಪಾರ್ಷಲಿ ಡೈಜೆಸ್ಟೆಡ್ ಫುಡ್ ಏನಿರುತ್ತಲ್ವ, ಸೊ ಪಾರ್ಷಲಿ ಡೈಜೆಸ್ಟೆಡ್ ಫುಡ್ ಏನಾಗುತ್ತೆ, ನಾವು ರೀಚಸ್ ದ ಲೋವರ್ ಪಾರ್ಟ್ ಆಫ್ ದ ಸ್ಮಾಲ್ ಇಂಟೆಸ್ಟೈನ್ಗೆ ರೀಚ್ ಆಗುತ್ತೆ. ಸೊ ಅಲ್ಲಿಂದ ವಿತ್ ಕಾರ್ಬೋಹೈಡ್ರೇಟ್ಸ್ ಏನಾಗುತ್ತೆ ಗೆಟ್ ಬ್ರೋಕನ್ ಇಂಟು ಸಿಂಪಲ್ ಶುಗರ್ಸ್ ಆ್ಯಂಡ್ ಗ್ಲೂಕೋಸು ಫ್ಯಾಟ್ಸ್ ಏನಾಗುತ್ತೆ ಅಂತಂದರೆ ಫ್ಯಾಟಿ ಆ್ಯಸಿಡ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಜೊತೆಗೆ ಏನಾಗುತ್ತೆ ಗ್ಲಿಸರಾಲ್ ಏನಿರುತ್ತೆ, ಗ್ಲಿಸರಾಲ್ ಮತ್ತು ಪ್ರೋಟೀನ್ಸ್ ಏನಾಗಿ ಕನ್ವರ್ಟ್ ಆಗುತ್ತೆ ಅಂದರೆ ಅಮೈನೋ ಆಸಿಡ್ಸ್ ಆಗಿ ಏನಾಗುತ್ತೆ ಕನ್ವರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇವೆಲ್ಲ ಸೊ ನೆನ್ಪಿಟ್ಕೋಬೇಕು. ಸೊ ಅಲ್ಲಿಂದ ಏನಾಗುತ್ತೆ, ಇವಾಗ ನಮ್ಮ ಫುಡ್ ಡೈಜೆಷನ್ ಅಂತೂ ಆಯಿತು. ಇಲ್ಲೇನಾಯಿತು, ಫುಡ್ ಡೈಜೆಷನ್ ಲಾರ್ಜ್ಲಿ ಆಯಿತು. ಹಾಗಾದರೆ ಫುಡ್ ಡೈಜೆಷನ್ ಆಯಿತು, ಸೊ ಅದನ್ನು ಯಾವ ಥರ ಸೆಕ್ರೇಟ್ ಮಾಡಬೇಕು, ಯಾವ ಥರ ಅಬ್ಸರ್ಪ್ಷನ್ ಆಗುತ್ತೆ, ಸೊ ಹಾಗಾದರೆ ಅದು ನೋಡೋಣ. ಇವಾಗ ಡೈಜೆಸ್ಟೆಡ್ ಫುಡ್ ಏನಿರುತ್ತಲ್ವ, ಈ ಡೈಜೆಸ್ಟೆಡ್ ಫುಡ್ ಏನಾಗುತ್ತೆ ನಾವು ಏನು ಮಾಡ್ಬೋದು ಪಾಸಸ್ ಇಂಟು ಬ್ಲಡ್ ವೆಜಲ್ಸಲ್ಲಿ ನಾವು ಏನು ಮಾಡ್ಬೋದು ಪಾಸ್ ಮಾಡ್ಬೋದು. ಎಲ್ಲಿ ಅಂತಂದರೆ ವಾಲ್ ಆಫ್ ದ ಇಂಟೆಸ್ಟೈನಲ್ಲಿ. ಸೊ ದಿಸ್ ಪ್ರೊಸೆಸ್ನ ನಾವೇನಂತ ಕರಿತೇವೆ ಅಂದರೆ ಅಬ್ಸರ್ಪ್ಷನ್ ಅಂತ ಕರಿತೇವೆ. ಸೊ ಈ ಪ್ರೊಸೆಸ್ನ ಏನು ಕರಿತೀವಿ, ಅಬ್ಸರ್ಪ್ಷನ್ ಅಂತ ಕರಿತೀವಿ. ಹಾಗಾದರೆ ದ ಇನ್ನರ್ ವಾಲ್ ಆಫ್ ದ ಸ್ಮಾಲ್ ಇಂಟೆಸ್ಟೈನ್ ಒಳಗೆ ಏನಾಗುತ್ತೆ ಸ್ಮಾಲ್ ಫಿಗರ್ ಲೈಕ್ ಏನಾಗೈತೆ ಅಂತಂದರೆ ಒಂದು ಸ್ಟ್ರಕ್ಚರ್ ಐತಿ. ಆ ಸ್ಟ್ರಕ್ಚರ್ಗೆ ನಾವು ವಿಲ್ಲೀಸ್ ಅಂತ ಕರಿತೀವಿ. ಇದು ಏನಾಗುತ್ತೆ ಅಂದರೆ ಅಬ್ಸರ್ಪ್ಷನ್ಗೆ ಹೆಲ್ಪ್ ಆಗುತ್ತೆ. ಇದಕ್ಕೆ ಅಬ್ಸರ್ಪ್ಷನ್ ಕೇಳ್ಬೋದು. ವಿಲ್ಲೀಸ್ ಎಲ್ಲಿರುತ್ತೆ, ಸ್ಮಾಲ್ ಇಂಟೆಸ್ಟೈನಲ್ಲಿ ಇರುತ್ತೆ. ಆ್ಯಂಡ್ ನೆಕ್ಸ್ಟು ಈ ಅಬ್ಸರ್ವ್ ಫುಡ್ ಏನಾಗುತ್ತೆ ಅಂತಂದರೆ ಟ್ರಾನ್ಸ್ಫರ್ ಆಗುತ್ತೆ ಎಲ್ಲಿಗೆ, ಬ್ಲಡ್ ವೆಸಲ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಎಲ್ಲ ಟ್ರಾನ್ಸ್ಫರ್ ಆಗುತ್ತೆ ಬ್ಲಡ್ ವೆಸಲ್ಸ್ಗೆ ಟು ಡಿಫ್ರೆಂಟ್ ಆರ್ಗನ್ಸ್. ನಮ್ಮ ದೇಹದ ಎಲ್ಲ ಭಾಗಗಳಿಗೆ ನ್ಯೂಟ್ರಿಯೆಂಟ್ಸ್ನ ನಮ್ಮ ಬ್ಲಡ್ ವೆಸಲ್ಸೇ ಸಪ್ಲೈ ಮಾಡುತ್ತೆ. ಸೊ ಮುಂದಿನ ವೀಡಿಯೋಸಲ್ಲಿ ನಾನು ಈ ಬ್ಲಡ್ ವೆಸಲ್ಸ್ ಬಗ್ಗೆ ಆಗಿರ್ಬೋದು, ನ್ಯೂಟ್ರಿಯೆಂಟ್ಸ್ ಯಾವ ಥರ ಪಾಸ್ ಆಗುತ್ತೆ, ಸೊ ಪ್ರತಿಯೊಂದು ಡೀಟೇಲ್ಸ್ನ ನಿಮಗೆ ಹೇಳ್ತೀನಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಸೊ ನಿಮ್ಮ ಲೈಕ್ಸ್, ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ಅಲ್ಲಿಂದ ಏನಾಗುತ್ತೆ ಅಂತಂದರೆ ಈ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್ ಏನಿರುತ್ತಲ್ಲ, ಸೊ ಲೈಕ್ ಪ್ರೋಟೀನ್ ವಿಚ್ ಇಸ್ ರಿಕ್ವೈರ್ಡ್ ಬೈ ದ ಬಾಡಿ ಈಸ್ ಫಾರ್ಮ್ ದಿಸ್ ಕಾಲ್ಡ್ ಆಸ್ ಅಸಮಿಲೇಷನ್ಸ್ ಅಂತ ನಾವೇನು ಅಂತ ಕರಿತೀವಿ ಆಯಿತಾ. ನಾವೆಂತ ಬೇರೆ ಬೇರೆ ಭಾಗಗಳಿಗೆ ಅಥವಾ ಏನು ಮಾಡ್ತೇವೆ ಅಂತಂದರೆ ಈ ಸಬ್ಸ್ಟೆನ್ಸ್ನ ನಾವೇನು ಮಾಡ್ತೀವಿ ಸಪ್ಲೈ ಮಾಡ್ತೇವೆ ವಿತ್ ದ ಹೆಲ್ಪ್ ಆಫ್ ಬ್ಲಡ್ ವೆಸಲ್. ಇಷ್ಟು ತಿಳ್ಕೊಬೇಕಿಲ್ಲಿ ಸಾಕು. ಆ್ಯಂಡ್ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಲಾರ್ಜ್ ಇಂಟೆಸ್ಟೈನ್ಗೆ ಬರುತ್ತೆ. ಇದ್ರ ಹೆಸರು ಬಂದುಬಿಟ್ಟು ಲಾರ್ಜ್ ಇಂಟೆಸ್ಟೈನ್, ಆದರೆ ಇದು ಬಂದುಬಿಟ್ಟು ಜಸ್ಟ್ 1.5 ಮೀಟರ್ಸ್ ಅಷ್ಟು ಲೆಂತ್ ಇರುತ್ತೆ. ಇಲ್ಲಿ ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಸೊ ಈಕೋಲೈ ಅನ್ನೋದು ಒಂದು ಬ್ಯಾಕ್ಟೀರಿಯಾ ಇರುತ್ತೆ. ಸೊ ಈ ಈಕೋಲೈ ಏನು ಮಾಡುತ್ತೆ ಅಂತಂದರೆ KS ಎಕ್ಸಾಮಲ್ಲಿ ಕೇಳಿದ್ದಾರೆ ಇದನ್ನ. ಸೊ ಇದೇನು ಮಾಡುತ್ತೆ, ಬಿ ಕಾಂಪ್ಲೆಕ್ಸ್ ನಮಗೆ
ಆ್ಯಕ್ಚುಲಿ ನಮಗೆ ಬಿ ಕಾಂಪ್ಲೆಕ್ಸ್, ಬಿ ವಿಟಾಮಿನ್ಸ್ ಬೇಕೇ ಬೇಕು. ಸೊ ಅದನ್ನು ಏನು ಮಾಡುತ್ತೆ, ನಮಗೆ ಪ್ರೊಡ್ಯೂಸ್ ಮಾಡುತ್ತೆ. ಮತ್ತು ಇದಕ್ಕೆ ಬೇಕಾದಂಥ ಒಂದು ಅಲ್ಲಿ ಎನ್ವೈರ್ಮೆಂಟ್ನ ಯೂಸ್ ಮಾಡ್ಕೊಂಡು ಸೊ ಬದುಕುತ್ತೆ. ಸೊ ಇದೊಂಥರ ನಾವು ಸಹಜೀವ ತನ ಮಾಡುತ್ತೇವಲ್ಲ, ಸೊ ಆ ಥರ ಅಂತಲೇ ಹೇಳ್ಬೋದು. ಇನ್ನು ಇಲ್ಲಿ ಏನೇನಾಗುತ್ತೆ ಅಂದರೆ ಅಬ್ಸರ್ಪ್ಷನ್ ಆಫ್ ವಾಟರ್ ಮತ್ತು ಸಮ್ ಸಾಲ್ಟ್ ಅಷ್ಟೇ ಅಬ್ಸರ್ಪ್ಷನ್ ಆಗುತ್ತೆ. ಎಲ್ಲಿಂದ ಆಗುತ್ತೆ ಅಂದರೆ ಅನ್ಡೈಜೆಸ್ಟ್ ಫುಡ್ ಮಟೀರಿಯಲಿಂದ ಏನಾಗುತ್ತೆ ಅಂತಂದರೆ ನಾವು ಸಾಲ್ಟ್ ಆಗಿರ್ಬೋದು ಮತ್ತು ವಾಟರ್ನ ಏನು ಮಾಡ್ತೀವಿ, ಅಬ್ಸರ್ಪ್ಷನ್ ಮಾಡ್ಕೊತೀವಿ. ಹಾಗಾದರೆ ರಿಮೈನಿಂಗ್ ಏನು ವೇಸ್ಟ್ ಇರುತ್ತಲ್ಲ, ಸೊ ಆ ವೇಸ್ಟ್ ಏನಾಗುತ್ತೆ ಅಂತಂದರೆ ಸೊ ಇನ್ ಟು ದ ರೆಕ್ಟಮ್ಸ್ ಆ್ಯಂಡ್ ದ ರಿಮೈನ್ಸ್ ದೇರ್ ಇಸ್ ಅ ಸೆಮಿ ಸಾಲಿಡ್ ಪ್ಲೇಸ್ ಏನಾಗುತ್ತೆ, ಸೊ ರಿಮೂವ್ ಆಗಿ ಹೋಗ್ಬಿಡುತ್ತೆ. ಸೊ ನಾವು ಈ ಪ್ರೊಸೆಸ್ಗೆ ಎಜೆಷನ್ ಅಂತ ಕರಿತೀವಿ. ಸೊ ಏನು ವೇಸ್ಟ್ ಪಾರ್ಟ್ ಇರುತ್ತಲ್ಲ, ವಿತ್ ಹೆಲ್ಪ್ ಆಫ್ ಆನಸ್ ಗುದದ್ವಾರದ ಮೂಲಕ ಟೈಮ್ ಟು ಟೈಮ್ಸ್ ಏನಾಗುತ್ತೆ, ನಮ್ಮ ದೇಹದಿಂದ ಹೊರ ಹಾಕಲಾಗುತ್ತೆ. ಸೊ ಇದು ಕೂಡ ಆ್ಯಕ್ಚುಲಿ ಇಂಪಾರ್ಟೆಂಟ್. ಇಲ್ಲ ಅಂದರೆ ನಾವು ಆರೋಗ್ಯಕರವಾಗಿ ಇರೋಕ್ಕೆ ಸಾಧ್ಯನೇ ಆಗೋಲ್ಲ. ಸೊ ಹೀಗೆ ನಮ್ಮ ದೇಹದಲ್ಲಿ ನಮ್ಮ ದೇಹವನ್ನು ರಕ್ಷಣೆ ಮಾಡ್ಕೊಳಕ್ಕೆ ನಮಗೆ ಪ್ರೋಟೀನ್ ಭಾಳ ಮುಖ್ಯ ಆಗುತ್ತೆ. ಸೊ ಹಾಗಾದರೆ ಆ ಪ್ರೋಟೀನ್ನ ಒದಗಿಸ್ಕೋಕೆ ಏನಾಗುತ್ತೆ, ನಮ್ಮ ಡೈಜೆಷನ್ ಸಿಸ್ಟಮ್ ಕೂಡ ಭಾಳ ಯೂಸ್ ಆಗುತ್ತೆ. ಸೊ ಈ ರೀತಿಯಾಗಿ ನಮ್ಮ ಓಸೋಪ್ಯಾಗಸ್ ಜೊತೆಗೆ ಸ್ಟಮಕ್, ಸಣ್ಣ ಕರಳು ಮತ್ತು ದೊಡ್ಡ ಕರಳಿನ ಮೂಲಕ ನಾವು ಏನು ಮಾಡ್ತೀವಿ, ನ್ಯೂಟ್ರಿಷನ್ನ ತೊಗೊಂಡ್ಬಿಟ್ಟು ಉಳಿದ ತಾಜ್ಯವನ್ನು ಸೊ ಗುದದ್ವಾರದ ಮೂಲಕ ನಾವೇನು ಮಾಡ್ತೀವಿ, ಹೊರ ಹಾಕ್ತೀವಿ ಅಂತ ಹೇಳ್ತೇವೆ. ಸೊ ಇದು ಬಂದ್ಬಿಟ್ಟು ನಮ್ಮ ಮಾನವನ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಆಗಿರುತ್ತೆ. ಸೊ ನೆಕ್ಸ್ಟ್ ಪಾರ್ಟಲ್ಲಿ ನಾನು ಅಮೀಬಾ ಮತ್ತು ಕಾಕ್ರೋಚ್ನಲ್ಲಿ ಯಾವ ಥರ ಆಗುತ್ತೆ ಅನ್ನೋದನ್ನ ಸ್ವಲ್ಪ ನಾವು ತಿಳ್ಕೊಳ್ಳೋಣ. ಯಾಕಂತಂದರೆ ಸೊ ಇದು ಕೂಡ ಇಂಪಾರ್ಟೆಂಟ್. ಜೊತೆಗೆ ಗ್ರಾಸ್ ತಿನ್ನುವಂತಹ ಒಂದು ಪ್ರಾಣಿಗಳ ದೇಹದಲ್ಲಿ ಕೂಡ ಯಾವ ರೀತಿಯಾಗಿ ಡೈಜೆಷನ್ ಆಗುತ್ತೆ, ಸೊ ಅದನ್ನು ನೆಕ್ಸ್ಟ್ ಒಂದು ಭಾಗದಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಆ್ಯಂಡ್ ಈ ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇನ್ನು ನಮ್ಮ ಈ ಚಾನಲ್ನ ಆಗಿರ್ಬೋದು, ನಮ್ಮ ಈ ವಿಡಿಯೋಸ್ನ ಸಪೋರ್ಟ್ ಮಾಡ್ತಾ ಇರಿ. ನಾನು ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋ ಮಾಡೋದಕ್ಕೆ ನನಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಇರಿ ಆ್ಯಂಡ್ ಥ್ಯಾಂಕ್ ಯು.